ಅಂದ್ರೆ ತಂದೆ ತಾಯಿಗಳು ತೋರಿಸಿದಂತ ಗಂಡನಲ್ಲಿ ಆತಳು ತೃಪ್ತಿ ಪಡದೆ ಒಂದು ವೇಳೆ ದುರ್ಮಾರ್ಗವನ್ನು ಹಿಡಿದರೆ ಅವಳ ಮನೆ ಕುಟುಂಬವನ್ನು ಸರ್ವನಾಶ ಮಾಡಿಕೊಳ್ತಾಳೆ. ಮೊದಲನೇದಾಗಿ ಅವಳ ನಡತೆಯು ಚಂಚಲವಾಗಿರುವುದರಿಂದ ಜೀವದ ಮಾರ್ಗವನ್ನು ಅರಿಯಳು. ಎಂಟಿದೆ ಜೀವದ ಮಾರ್ಗ ಎಲ್ಲಿದೆ? ಜೀವದ ಮಾರ್ಗ ಎಲ್ಲಿದೆ? ಸತ್ಯದ ಮಾರ್ಗ ಎಲ್ಲಿದೆ? ಸತ್ಯವಾದ ಮಾರ್ಗ ದೇವರಲ್ಲಿ ಮಾತ್ರ ಪ್ರೇರೆ, ದೇವರಲ್ಲಿ ಮಾತ್ರ. ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನು ವಿಚಾರಿಸಲಾರಳು, ಅದು ಅವಳಿಗೆ ಗೊತ್ತೇ ಇಲ್ಲ. ಹೀಗಿರಲು ಮಗನೇ ಯಾಕೋಬನ ಹಾಗೆ 7 ವರ್ಷ 2000 ದಿನಗಳು ಕಳೆದುಕೊಂಡಂತ ಮಗನೇ, ಹೀಗಿರಲು ಮಗನೇ, ಕಂದ ಪುಟ್ಟ ಬಂಗಾರ, ನನ್ನ ಕಡೆಗೆ ಕಿವಿಗಳು, ನನ್ನ ಮಾತುಗಳಿಂದ ತೊಲಗಬಾರದು. ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ. ಪ್ರೀತಿ ಪ್ರೇಮ ಎನ್ನುವಂತ ಮಾಯಾಜಾಲದಲ್ಲಿ ಸಿಲುಕಿರುವಂತ ಪುರುಷರೇ, ನಿಮ್ಮ ಮಾರ್ಗಗಳು ಅವಳಿಗೆ ದೂರವಾಗಿರಲಿ. ಅವಳಿಂದ ಹತವಾದವರು ಬಹಳ ಮಂದಿ. ಮುಂದಕ್ಕೆ ಅದೇ ಮಾತು ಬರುತ್ತೆ. ಅವಳಿಂದ ನಾಶವಾದವರು ಬಹು ಮಂದಿ ಇರ್ತಾರೆ. ಪ್ರೇರೆ ನಾನು ನೋಡಿದ್ದೀನಿ, ಅರ್ಧ ಗಂಟೆಯಲ್ಲಿ ಫೋನಲ್ಲಿ ಹೆಣ್ಣು ಮಗು ನೋಡಿದ್ದೀನಿ. ಎಲ್ಲರಿಗೂ ನಾನು ಹೇಳೋದು, ಕೆಲವರು ಇರ್ತಾರೆ, ಓಕೆನಾ? 3 ಜನದೊಟ್ಟಿಗೆ ಮಾತಾಡೋದನ್ನು ನೋಡಿ, ಅರ್ಧ ಗಂಟೆಯಲ್ಲಿ ಸೇಮ್ ಪ್ರೀತಿ, ಸೇಮ್. ಮೊದಲನೇ ಜೊತೆ ಮಾತಾಡಿದಾಗ ಮೀಟಾಗಿ ಬಂದಳು, ಆತನೇ ಕಳಿಸಿಕೊಟ್ಟನು. ನೋಡುವಾಗ ಮೊದಲನೇ ಜೊತೆ ಅದೇ ಪ್ರೀತಿಯ ಮಾತು, 2ನೇ ಫೋನ್ ಜೊತೆನೂ ಅದೇ ಪ್ರೀತಿಯ ಮಾತು, 3ನೇ ಜೊತೆಲೂ ಇದೇ ಪ್ರೀತಿಯ ಮಾತು. ಏನಾಗಿದೆ ನಡತೆ ಏನಾಗಿದೆ? ಚಂಚಲ. ಒಬ್ಬನ ಜೊತೆ ನ್ಯಾಯವಾಗಿ ಬದುಕೋದಿಲ್ಲ. ತನ್ನ ದೇಹವೆಂಬುವಂತ ದೇವಾಲಯವನ್ನು ಸಿಕ್ಕವರಿಗೆ ಪಾಪದ ಕೃತ್ಯಗಳನ್ನು ಮಾಡುತ್ತಾ ಬದುಕಿರುವಂತ ಅನೇಕ ನೀಚ ಹೆಣ್ಣು ಮಕ್ಕಳುಗಳಿದ್ದಾರೆ. ಅವರಿಗೆ ದೇವರು ಹೇಳುವಂತ ಮಾತು, ಅವಳ ನಡತೆಯು ಚಂಚಲವಾಗಿರೋದ್ರಿಂದ ಅವಳು ಜೀವದ ಮಾರ್ಗವನ್ನು ವಿಚಾರಿಸಲಾರಳು. ಭಯಂಕರವಾದಂತ ಏಡ್ಸ್ ರೋಗ ಬಂದು ತಾನು ಸಾಯೋದಲ್ಲದೆ ಇತರ ಯೌವನಸ್ಥರನ್ನು ಸಾಯಿಸುವಂಥದ್ದು. ಅದು ಅವಳಿಗೆ ಗೊತ್ತೇ ಇಲ್ಲ. ಹೀಗಿರಲು ಮಗನೇ, ಯೌವನಸ್ಥರೇ, ಮದುವೆ ಆದಂತ ಸ್ತ್ರೀ ಪುರುಷರೇ ಅರ್ಥ ಮಾಡ್ಕೊಳ್ಳೋಣ. ಹೀಗಿರಲು ಮಗನೇ, ನನ್ನ ಕಡೆಗೆ ಕಿವಿಗಳು, ನನ್ನ ಮಾತುಗಳಿಂದ ತೊಲಗಬಾರದು. ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ. ಅವಳ ಮನೆ ಬಾಗಿಲ ಹತ್ತಿರ ಹೋದಿಯೇ, ನೋಡಿಕೋ, ನಿನ್ನ ಪುರುಷತ್ವವು ಪರಾಧೀನವಾದಿತ್ತು, ನಿನ್ನ ಆಯುಷ್ಯವು ಕ್ರೂರರ ವಶವಾದಿತ್ತು. ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳುವರು, ನೀನು ಅನ್ಯನ ಮನೆಯಲ್ಲಿ ದುಡಿಯುವಿ. ಕಟ್ಟ ಕಡೆಗೆ ನಿನ್ನ ದೇಹವೆಲ್ಲ ಕ್ಷೀಣವಾಗಿ ಹುಳ ಬಿದ್ದು ಸಾಯ್ತೀಯ. ಏಡ್ಸ್ ರೋಗ ಬಂದು, ಬರಬಾರದ ರೋಗವನ್ನು ಬಂದು ಕ್ಷೀಣವಾಗಿ ಸಾಯ್ತೀಯ. ಏನ್